ನಮಸ್ಕಾರ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬಂಧನದ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ನಿನ್ನೆ ಕೋರ್ಟ್ ವಜಾಗೊಳಿಸಿದೆ. ಹೀಗಾಗಿ ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಈಗ ಬಂಧನದ ಭೀತಿ. ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಭವಾನಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಎಸ್ಐಟಿಯಿಂದ ವಿಚಾರಣೆಗೆ ಹಾಜರಾಗಬೇಕು ಅಂತ. ಇವತ್ತು ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾರಾ ಹಾಗಾದ್ರೆ ಭವಾನಿ ರೇವಣ್ಣ? ಎಸ್ಐಟಿ ವಿಚಾರಣೆ ವೇಳೆಯೇ ಅರೆಸ್ಟ್ ಆಗ್ತಾರಾ ಭವಾನಿ ರೇವಣ್ಣ ಮನೆಯಲ್ಲಿಯೇ ಎಸ್ಐಟಿ ವಿಚಾರಣೆ ನಡೆಸುತ್ತೆ. ಅದಕ್ಕಾಗಲೇ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಹೊಳೆನರಸೀಪುರ ಚೆನ್ನಾಂಬಿಕಾ ನಿಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಆದ್ರೆ ಚೆನ್ನಾಂಬಿಕಾ ನಿಲಯಕ್ಕೆ ಭವಾನಿ ಬರೋದು ಡೌಟ್ ಇದೆ. ಎಸ್ಐಟಿ ಅಧಿಕಾರಿಗಳ ವಿಚಾರಣೆಗೆ ಸಿಗೋದಿಲ್ವಾ ಹಾಗಾದ್ರೆ ಭವಾನಿ ರೇವಣ್ಣ? ಕುತೂಹಲ ಮೂಡಿಸ್ತಾ ಇದೆ ಭವಾನಿ ರೇವಣ್ಣ ಮುಂದಿನ ನಡೆ ಏನು ಅಂತ. ಹೊಳೆನರಸೀಪುರ ಮನೆಯಲ್ಲೂ ಸಹ ಭವಾನಿ ರೇವಣ್ಣ ಇಲ್ಲ. ತಮ್ಮ ತವರು ಸಾಲಿಗ್ರಾಮದ ಮನೆಯಲ್ಲೂ ಸಹ ಭವಾನಿ ಇಲ್ಲ. 15 ದಿನದಿಂದ ಬಹಿರಂಗವಾಗಿ ಎಲ್ಲೂ ಸಹ ಭವಾನಿ ರೇವಣ್ಣ ಕಾಣಿಸಿಕೊಂಡಿಲ್ಲ. ಭವಾನಿ ರೇವಣ್ಣಗೆ ಹುಡುಕಾಟ ನಡೆಸಲಾಗ್ತಾ ಇದೆ ಎಸ್ಐಟಿ. ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಈಗ ಬಂಧನದ ಭೀತಿ. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. 2 ದಿನಗಳ ಕಾಲ ವಿಚಾರಣೆ ನಡೆಸಿ ನಿನ್ನೆಗೆ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು. ನಿನ್ನೆ ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಹೀಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಭವಾನಿ ರೇವಣ್ಣ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. 15 ದಿನಗಳಿಂದ ಯಾರ ಸಂಪರ್ಕಕ್ಕೂ ಸಹ ಭವಾನಿ ರೇವಣ್ಣ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಬಂಧನದ ಭೀತಿಯನ್ನ ಭವಾನಿ ರೇವಣ್ಣ ಎದುರಿಸ್ತಾ ಇದ್ದಾರೆ. ಈಗಾಗಲೇ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿರುವಂತದ್ದು. ಈಗ ಸದ್ಯಕ್ಕೆ ಇರುವಂತಹ ಕುತೂಹಲ, 15 ದಿನದಿಂದ ಕಾಣೆಯಾಗಿರುವಂತಹ ಭವಾನಿ ರೇವಣ್ಣ ಇವತ್ತು ಎಸ್ಐಟಿ ವಿಚಾರಣೆಯಲ್ಲಿ ಭಾಗಿ ಆಗ್ತಾರಾ, ಮನೆಗೆ ಬರ್ತಾರಾ ಹಾಗಾದ್ರೆ ಅನ್ನುವಂಥದ್ದು ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಇದರ ಬಗ್ಗೆ? ಪ್ರಗತಿ, ಪ್ರಜ್ವಲ್ ರೇವಣ್ಣ ವಿರುದ್ಧದ ವಿಡಿಯೋ ವೈರಲ್ ಪ್ರಕರಣ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರಿಗೆ ಈಗ ಸಂಕಷ್ಟ ಬಂದೊದಗಿದೆ. ಅದರಲ್ಲೂ ಭವಾನಿ ರೇವಣ್ಣ ಸಂತ್ರಸ್ತೆಯೊಬ್ಬರನ್ನ ಕಿಡ್ನಾಪ್ ಮಾಡಿದ ಪ್ರಕರಣದ ಆರೋಪದಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಈಗ ಜಾಮೀನು ಅರ್ಜಿ ವಜಾ ಆಗಿದೆ. ವಜಾ ಆಗಿರುವ ಹಿನ್ನೆಲೆಯಲ್ಲಿ ಈಗ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಎದುರಾಗಿದೆ. ಕಳೆದ 15 ದಿನಗಳಿಂದಲೂ ಸಹ ಭವಾನಿ ರೇವಣ್ಣ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೊಳೆನರಸೀಪುರದ ಅವರ ನಿವಾಸದಲ್ಲೂ ಇಲ್ಲ, ಸಾಲಿಗ್ರಾಮದ ತವರು ಮನೆಯಲ್ಲೂ ಇಲ್ಲ, ಜೊತೆಗೆ ಮೈಸೂರಿನಲ್ಲಿ ಇರಬಹುದು ಅಂತ ಹೇಳಲಾಗ್ತಾ ಇತ್ತು ಸಹ. ಆದರೂ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ. ಈಗ ಎದುರಾಗಿರುವಂತಹ ಕುತೂಹಲ ಏನಂದರೆ ಭವಾನಿ ರೇವಣ್ಣ ಇಂದು ಎಸ್ಐಟಿ ವಿಚಾರಣೆ ವೇಳೆ ಹಾಜರಿರ್ತಾರಾ ಈ ಒಂದು ಚೆನ್ನಾಂಬಿಕಾ ನಿಲಯದಲ್ಲಿ ಅಂತ. ನಾವೀಗ ಚೆನ್ನಾಂಬಿಕಾ ನಿಲಯದ ಮುಂಭಾಗ ಇದ್ದೇವೆ. ಇದುವರೆಗೂ ಸಹ ಭವಾನಿ ರೇವಣ್ಣ ಅವರು ಮನೆಯ ಬಳಿ ಬಂದಿಲ್ಲ. ಆದರೆ ಇಂದು ಬೆಳಗ್ಗೆ ಬರಬಹುದು ಅನ್ನುವಂತಹ ಒಂದು ಚರ್ಚೆ ಆಗ್ತಾ ಇತ್ತು. ಆದರೆ ಇದುವರೆಗೂ ಸಹ ಭವಾನಿ ರೇವಣ್ಣನವರು ಹೊಳೆನರಸೀಪುರದ ನಿವಾಸದಲ್ಲಿ ಕಾಣಿಸ್ಕೊಂಡಿಲ್ಲ. ಜೊತೆಗೆ ಸಾಲಿಗ್ರಾಮದ ತವರು ಮನೆಯಲ್ಲೂ ಇಲ್ಲ ಅನ್ನುವಂತಹ ಮಾಹಿತಿ ಇದೆ. ಇವತ್ತು ಎಸ್ಐಟಿ ವಿಚಾರಣೆಗೆ ಭವಾನಿ ರೇವಣ್ಣವರು ಹಾಜರಾಗಿದ್ದೇ ಆದರೆ ಆ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಭವಾನಿ ರೇವಣ್ಣವ್ರನ್ನ ಬಂಧಿಸುವ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಅವರ ವಿರುದ್ಧ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣನವರನ್ನ ಸಂತ್ರಸ್ತೆ ನೀಡಿದಂಥ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣನವರನ್ನ ಬಂಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಇವತ್ತು ಭವಾನಿ ರೇವಣ್ಣ ಎಸ್ಐಟಿ ವಿಚಾರಣೆ ವೇಳೆ ಹಾಜರಿರ್ತಾರಾ ಇಲ್ವಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲವನ್ನು ಮೂಡಿಸಿದ್ರೆ, ಭವಾನಿ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಅನ್ನುವ ರೀತಿಯಲ್ಲಿ ಈಗ ಒಂದು ಕಡೆ ಎಸ್ಐಟಿ ವಿಚಾರಣೆಗೆ ಹಾಜರಾಗ್ತೇನೆ ಅಂತ ಖುದ್ದು ತಮ್ಮ ಪತ್ರದಲ್ಲಿ ಭವಾನಿ ರೇವಣ್ಣನವರು ಹೇಳಿಕೊಂಡಿದ್ರು. ಅದರಂತೆಯೇ ತಾವು ಹೇಳಿದ ರೀತಿಯಲ್ಲೇ ಚೆನ್ನಾಂಬಿಕಾ ನಿಲಯ, ಹೊಳೆನರಸೀಪುರದ ಈ ಚೆನ್ನಾಂಬಿಕಾ ನಿಲಯಕ್ಕೆ ನಾವು ಇಂದು ಅಂದರೆ ಜೂನ್ 1ನೇ ತಾರೀಕು 10 ಗಂಟೆಯಿಂದ 5 ಗಂಟೆಯ ಒಳಗೆ ವಿಚಾರಣೆಗೆ ಬರ್ತೇವೆ. ಆ ಸಂದರ್ಭದಲ್ಲಿ ನೀವು ಖುದ್ದು ಹಾಜರಿರಬೇಕು ಅನ್ನುವಂತಹ ಸೂಚನೆ ಪತ್ರವನ್ನು, ನೋಟಿಸನ್ನು ಎಸ್ಐಟಿ ಅಧಿಕಾರಿಗಳು ನೀಡಿದರು. ಆದರೆ ಇವತ್ತು ಅವರಿಗೆ ಒದಗಿರುವಂತಹ ಸಂಕಷ್ಟ ಏನು ಅಂದರೆ, ಈಗ ಒಂದು ಕಡೆ ಜಾಮೀನು ಅರ್ಜಿ ವಜಾ ಆಗಿದೆ. ಇವತ್ತು ಜಾಮೀನು ಅರ್ಜಿ ವಜಾವಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಭವಾನಿ ರೇವಣ್ಣವರು ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದೇ ಆದರೆ ಅವರನ್ನು ಬಂಧಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಅವರನ್ನು ಬಂಧಿಸುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಕಡೆ ಅವರು ವಿಚಾರಣೆಗೆ ಹಾಜರಾಗೋದಕ್ಕೂ
ಆಗ್ತಾ ಇಲ್ಲ. ಜೊತೆಗೆ ಅವರಿಗೆ ಈಗಿರುವಂತಹದ್ದು ಯಾರಿಗೂ ಕಣ್ಣಿಗೂ ಕಾಣದೆ ಅಂದರೆ ಯಾರಿಗೂ ಸಂಪರ್ಕಕ್ಕೆ ಸಿಗದೆ ಈಗ ನಾಪತ್ತೆ ಆಗಿದ್ದಾರೆ. ಈ ಸಂದರ್ಭದಲ್ಲಿ ವಿಚಾರಣೆ ಹಾಜರಾಗಿದ್ದೇ ಆದರೆ SIT ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಿದ್ದೇ ಆದರೆ ಈ ಚನ್ನಾಂಬಿಕಾ ನಿಲಯದಲ್ಲಿ ಅವರಿಗೆ ಬಂಧನ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬಂಧನದ ಭೀತಿ ಈಗ ಭವಾನಿ ರೇವಣ್ಣವರಿಗೆ ಇದೆ. ಹೀಗಾಗಿ ಭವಾನಿ ರೇವಣ್ಣವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹದ್ದು ಬಹಳ ಕುತೂಹಲವನ್ನು ಮೂಡಿಸಿದ ಜೊತೆಗೆ ಅವರ ವಕೀಲರ ಮೂಲಕ SIT ಅಧಿಕಾರಿಗಳು ಏನು ಇವತ್ತು ವಿಚಾರಣೆಗೆ ಬರ್ತೀವಿ ಅಂತ ಹೇಳಿದರೆ ಆ SIT ಅಧಿಕಾರಿಗಳಿಗೆ ತಮ್ಮ ವಕೀಲರ ಮೂಲಕ ಒಂದು ಸಮಜಾಯಿಷಿ ಪತ್ರವನ್ನಾಗಲಿ ಅಥವಾ ಒಂದು ರಿಪ್ಲೈಯನ್ನಾಗಲಿ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಅವರ ಆರೋಗ್ಯದ ವಿಚಾರ ಇರ್ಬೋದು ಅಥವಾ ಪ್ರಮುಖ ಕಾರಣವನ್ನು ಇಟ್ಟು ಅವರು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅನ್ನುವಂತಹ ಒಂದು ರಿಪ್ಲೈಯನ್ನು ಕೊಡುವ ಸಾಧ್ಯತೆ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇವತ್ತು ನಿರೀಕ್ಷಣಾ ಜಾಮೀನು ನಿನ್ನೆ ವಜಾ ಆಗದೇ ಇದ್ದಿದ್ರೆ ಒಂದು ಬಹುಶಃ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇತ್ತು. ಈಗ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಭವಾನಿ ರೇವಣ್ಣನವರೇ ಮೇ 15ನೇ ತಾರೀಕು ಒಂದು ಲಿಖಿತ ಪತ್ರವನ್ನು SITಗೆ ಕೊಟ್ಟಿದ್ದಾರೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಸಂದರ್ಭದಲ್ಲೂ ಸಹ ತನಿಖೆಗೆ ಸಹಕಾರವನ್ನು ನೀಡ್ತೇನೆ ಅನ್ನುವಂತಹದ್ದು ವಿಚಾರವನ್ನು ತಮ್ಮ ಲಿಖಿತ ಪತ್ರದಲ್ಲಿ ನೀಡಿದರು. ಆ ಲಿಖಿತ ಪತ್ರದಂತೆ ನಾವು ನಿಮ್ಮ ಮನೆಗೆ ವಿಚಾರಣೆಗೆ ಬರ್ತಾ ಇದ್ದೇವೆ, ತಾವು ಚನ್ನಾಂಬಿಕಾ ನಿಲಯದಲ್ಲಿ ಇರ್ತೇನೆ ಅನ್ನುವಂತಹ ವಿಚಾರವನ್ನು ಲಿಖಿತ ಪತ್ರದಲ್ಲಿ ತಿಳಿಸಿದ್ದೀರಿ. ಅದೇ ರೀತಿ ಲಿಖಿತ ಪತ್ರದಲ್ಲಿ ತಾವು ಹೇಳಿರುವಂತೆ ತನಿಖೆಗೆ ತಾವು ಸಹಕಾರವನ್ನು ನೀಡಬೇಕು, ಮಹಿಳಾ ಅಧಿಕಾರಿಗಳ ಜೊತೆಯಲ್ಲಿ ನಾವು ತಮ್ಮ ಮನೆಗೆ ವಿಚಾರಣೆಗೆ ಬರ್ತಾ ಇದ್ದೇವೆ ಅನ್ನುವಂತಹ ನೋಟಿಸನ್ನು ಈಗ SIT ಅಧಿಕಾರಿಗಳು ನೀಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆಯವರೆಗೂ SIT ಅಧಿಕಾರಿಗಳು ತಾವು ವಿಚಾರಣೆಗೆ ಆ ಸಂದರ್ಭದಲ್ಲಿ ನಾವು ಬರ್ತೇವೆ, ಆ ಸಂದರ್ಭದಲ್ಲಿ ನೀವು ವಿಚಾರಣೆಗೆ ಸಹಕಾರವನ್ನು ನೀಡಬೇಕು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನು ಈಗಾಗಲೇ SIT ಅಧಿಕಾರಿಗಳು ನೀಡಿದರು. ಈಗ ವಿಚಾರಣೆಗೆ ಹಾಜರಾಗೋದಕ್ಕೆ ಭವಾನಿ ರೇವಣ್ಣ ಬಂದಿದ್ದೇ ಆದರೆ ಅವರನ್ನು ಆ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆ ಹೆಚ್ಚಾಗಿದೆ. ಈಗ SIT ಅಧಿಕಾರಿಗಳ ವಿಚಾರಣೆಯಿಂದ ಅವರು ಹೊರಗಿದ್ದಿದ್ದೇ ಆಗಿದ್ರೆ ಮತ್ತೊಂದು ರೀತಿಯ ಸಂಕಷ್ಟವನ್ನು ಅವರಿಗೆ ಮತ್ತೊಂದು ನೋಟಿಸ್ ಕೊಡ್ತಾರಾ ಅಥವಾ SIT ಅಧಿಕಾರಿಗಳ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಸಹ ಕುತೂಹಲವನ್ನು ಮೂಡಿಸಿದೆ. SIT ಅಧಿಕಾರಿಗಳಿಗೂ ಸಹ ಈಗ ಅವರು ತನಿಖೆಗೆ ಸಹಕಾರವನ್ನು ನೀಡಬೇಕು. ಆ SIT ಅಧಿಕಾರಿಗಳ ತನಿಖೆಗೆ ಸಹಕಾರ ನೀಡೋದಕ್ಕೆ ಭವಾನಿ ರೇವಣ್ಣ ಇವತ್ತು ಚನ್ನಾಂಬಿಕಾ ನಿಲಯಕ್ಕೆ ಬಂದಿದ್ದೇ ಆದರೆ ಆ ಕ್ಷಣದಲ್ಲಿ ಬಂಧಿಸುವ ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಹೀಗಾಗಿ ಅವರಿಗೆ ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಅವರ ಸ್ಥಿತಿ ಇದೆ. ಯಾಕೆಂದರೆ ಒಂದು ಕಡೆ SIT ವಿಚಾರಣೆಗೆ ಹಾಜರಾಗಿ ಅವರ ಅಭಿಪ್ರಾಯ ಇರ್ಬೋದು ಅಥವಾ ತನಿಖೆಯ ವಿಚಾರಣೆ ವೇಳೆ ಅವರ ಮಾತುಗಳನ್ನು ಹೇಳೋದಿರ್ಬೋದು ಅವೆಲ್ಲವನ್ನು ಸಹ ಶೇರ್ ಮಾಡಿಕೊಳ್ಳೋ ಸಾಧ್ಯತೆ ಇತ್ತು. ಆದರೆ ಈಗ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಬಂಧನ ಭೀತಿಯನ್ನು ಭವಾನಿ ರೇವಣ್ಣ ಎದುರಿಸ್ತಾ ಇದ್ದಾರೆ. ಪ್ರಗತಿ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.